6 ಮಂತ್ಸಿಂದ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಿದ್ವಿ. ಸೊ ಫೈನಲಿ ಸ್ಟಾರ್ಟ್ ಮಾಡಿದ್ದೀವಿ. ವಿತೌಟ್ ಎಡಿಟಿಂಗ್ ಏನು ಅಂತ ಗೊತ್ತಿಲ್ಲ, ಹೊಸದು ನಮಗಿದೆಲ್ಲ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸೃಷ್ಟಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಟ್ಸ್ ಟು ರೋಡ್ಸ್. ಇದು ನನ್ನ ಹಸ್ಬೆಂಡು ಫಾರ್ಮಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಿಥುನ್. ಸೊ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಜೀವನದ ಒಂದು ಜರ್ನಿನ ಡಾಕ್ಯುಮೆಂಟ್ ಮಾಡೋಕ್ಕೋಸ್ಕರ. ಸೊ ನೀವು ನೋಡ್ತಾ ಇದ್ದೀರಾ, ನಾವು ನಮ್ಮ ಮಕ್ಕಳಿಗೆ ಹೈಬ್ರಿಡ್ ಸ್ಕೂಲಿಂಗ್ ಫಾಲೋ ಮಾಡ್ತೀವಿ. ಸೊ ಅವರು ಟ್ರೆಡಿಷ್ನಲ್ ಸ್ಕೂಲ್ಗೆ ಹೋಗಲ್ಲ. ಸೊ ಸ್ಕೂಲ್ನ ಹೇಗೆ ಬಿಯಾಂಡ್ 4 ವಾಲ್ಸ್ ಹೇಗೆ ಕಲಿಯೋದು, ಸೊ ಕಲಿಯೋದು ಬಂದು ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕಂತ ನಾವು ಹೈಬ್ರಿಡ್ ಸ್ಕೂಲ್ ಫಾಲೋ ಮಾಡೋದು. ಸೊ ನಾವು ಊರಿಗೆ ಹೋದಾಗೆಲ್ಲ ಏನಾದರೂ ಒಂದು ಅವ್ರಿಗೆ ಒಂದು ಚಾಲೆಂಜು, ಒಂದು ಲರ್ನಿಂಗ್, ಒಂದು ಎಕ್ಸ್ಪೆರಿಮೆಂಟ್ ಮಾಡಿಕೊಡ್ತೀವಿ. ಈ ಸರಿ ಹೋದಾಗ ಅಲ್ಲಿ ನಾವೇ ಬೆಳೆದಿರೋದಂಥ ಪಪಾಯ ತೊಗೊಂಡು ಅದನ್ನು ಸೇಲ್ ಮಾಡಿ ಅಂತ ಅವ್ರಿಗೆ ಕೊಟ್ವಿ. ಸೊ ನನ್ನ ದೊಡ್ಡ ಮಗ ಫ್ಲ್ಯಾಗ್ ತೊಗೊಂಡು ನಮ್ಮ ಕರ್ನಾಟಕ ಫ್ಲ್ಯಾಗ್ನ, ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾನು ಜನನ ಅಟ್ರಾಕ್ಟ್ ಮಾಡ್ತೀನಿ ಅಂತ ಫೈನಲಿ ಒಂದು 2 ಪಪಾಯ ಸೇಲ್ ಮಾಡಿದ್ರು. ಒಂದು 20-30 ರೂಪಾಯಿ ಅವರೇ ದುಡಿದ್ರು. ಒಂದು ಸೇಲ್ಸ್ ಸ್ಕಿಲ್ಲು ಮತ್ತು ಕಾನ್ಫಿಡೆನ್ಸ್ ಹೇಗೆ ಡೆವಲಪ್ ಮಾಡೋದು ಅಂತ ಅವ್ರಿಗೆ ಒಂದು ಪ್ರಾಕ್ಟಿಕಲ್ ಹೇಳ್ಕೊಡೋ ಅಂಥ ಒಂದು ಪ್ರಯತ್ನ. ಸೊ ನೀವು ನೋಡ್ತಾ ಇದ್ದೀರಾ, ಊರಿಗೆ ಹೋದರೆ ಆಲ್ಮೋಸ್ಟು ಮಕ್ಕಳು ಔಟ್ಡೋರೇ ಇರ್ತಾರೆ. ಸೊ ಅಲ್ಲಿ ಹೋದರೆ ನೋ ಸ್ಕ್ರೀನ್ ಟೈಮ್, ನೋ ಸೆಲ್ ಫೋನ್, ನೋ ಇಂಟರ್ನೆಟ್. ಸೊ ಆಲ್ಮೋಸ್ಟ್ ಮಣ್ಣು, ಕಲ್ಲು, ಗಿಡ, ಅವ್ರ ಆಟ ಆಲ್ಮೋಸ್ಟು ಬೆಳಗ್ಗೆಯಿಂದ ಸಾಯಂಕಾಲ ಔಟ್ಡೋರೇ ಆಗೋಗುತ್ತೆ. ನಾವು ಫಾರ್ಮ್ಗೆ ಹೋದರೆ ನಮ್ಮ ಚೈಲ್ಡ್ಹುಡ್ ಮೆಮರೀಸ್ ನೆನಪಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ನನ್ನ ಹಸ್ಬೆಂಡು ಮಕ್ಕಳ ಜೊತೆ ಅವರು ಮಕ್ಕಳಾಗಿ ಹೋಗಿದ್ದಾರೆ. ನಾವು ಆಲ್ಮೋಸ್ಟ್ ಫಾರ್ಮ್ಗೆ ಹೋದಾಗೆಲ್ಲ ಔಟ್ಡೋರೇ ಇರೋಕ್ಕೆ ಇಷ್ಟಪಡ್ತೀವಿ. ಗಿಡ, ಮರ, ಮಣ್ಣು, ಅದ್ರ ಜೊತೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ, ನಮ್ಮ ಬಾಡಿಗೆ, ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ಹೀಲಿಂಗ್ ಎಫೆಕ್ಟ್ ಸಿಗುತ್ತೆ. ಆಮೇಲೆ ರಾತ್ರಿ ನಿದ್ರೆನೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೆಲಸ ಮಾಡಿರೋದ್ರಿಂದ. ನಾವು ಹೈಬ್ರಿಡ್ ಸ್ಕೂಲಿಂಗ್ ಚೂಸ್ ಮಾಡಿದ ಮೇಲೆ ಮಕ್ಳಿಗೆ ಕಲಿಯೋಕ್ಕಿಂತ ನಾವು ಕಲಿಯೋದೇ ಜಾಸ್ತಿ ಇದೆ ಅನಿಸುತ್ತೆ. ಸೊ ಮಕ್ಕಳು ನಾವು ಹೇಳೋದನ್ನು ಮಾಡಲ್ಲ, ನಾವೇನು ಮಾಡ್ತೀವಿ ಅದನ್ನು ಮಕ್ಕಳು ನೋಡಿಕೊಂಡು ಕಲಿತಾರೆ. ಸೊ ನಾವು ಎಷ್ಟು ಕಾನ್ಷಿಯಸ್ ಆಗಿ ನಾವು ಬಿಹೇವ್ ಮಾಡ್ತೀವಿ, ನಾವು ಒಂದು ಮಾತುಗಳು, ಸೊ ಅದನ್ನೇ ಅವರು ರೆಪ್ಲಿಕೇಟ್ ಮಾಡ್ತಾರೆ. ಅವರು ಆಟ ಆಡ್ತಿದ್ರೂ ಅವ್ರ ಕಿವಿಗಳೆಲ್ಲ ನಮ್ಮ ಮಾತು, ನಾವು ಏನು ಮಾಡ್ತಿದ್ದೀವಿ ಅನ್ನೋ ಬಗ್ಗೆನೇ ಇರುತ್ತೆ. ನಾವು ರೈತರು ಮತ್ತು ರೈತರ ಕುಟುಂಬದಿಂದ ಬಂದಿರೋದು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಅವರು ನಮ್ಮ ತಂದೆ. ನಾವೊಂದು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಒಂದು 3 ವರ್ಷದಿಂದ ಅವ್ರು ಆ್ಯಕ್ಟಿವ್ ಆಗಿ ಅಲ್ಲಿದ್ದು ಅಡಿಕೆ, ಒಂದು ಬಾಳೆಹಣ್ಣಾದರೂ ಆಗಲಿ, ಪಪಾಯ ಬೆಳೆದಿರೋದು ಅವರೇ. ನಾನು ಒಂದು 15 ವರ್ಷ ಕಾರ್ಪೊರೇಟಲ್ಲಿ ಸ್ಪೆಂಡ್ ಮಾಡಿದೆ. ಸೊ ಈಗ ಅರ್ಲಿ ರಿಟೈರ್ಮೆಂಟ್ ಆಗಿ ಸೊ ಜೀವನನ ಹೇಗೆ ರೀಡಿಸೈನ್ ಮಾಡ್ಕೊಳ್ಳೋದು, ಸೊ ಒಂದು ಹೈಬ್ರಿಡ್ ಸ್ಕೂಲು, ಫಾರ್ಮ್ ಲೈಫು ಮತ್ತು ಟ್ರಾವೆಲ್ಲು, ಸ್ಲೋ ಲೈಫ್ ಲೀಡ್ ಮಾಡೋಣ ಅಂತ ನಾನು ನನ್ನ ಹೆಂಡತಿ ಡಿಸೈಡ್ ಮಾಡಿ ನಮ್ಮ ಬೇರುಗಳ ಕಡೆ, ಅಂದರೆ ನಮ್ಮ ರೂಟ್ಸ್ ಎಲ್ಲಿದೆ, ಸೊ ನಮಗೆ ಖುಷಿ ಸಿಗೋದಲ್ಲೇ. ಅದಕ್ಕೋಸ್ಕರ ನಮ್ಮ ಚಾನೆಲ್ ಹೆಸರಿರೋದು ರೂಟ್ಸ್ ಟು ರೋಡ್ಸ್ ಅಂತ. ಸೊ ರೋಡ್ಸ್ ಅಂತ ಏನಕ್ಕಿದೆ ಅಂದರೆ, ಸೊ ನಾವು ಗಾದೆ ಕೇಳಿದ್ದೀವಿ, ದೇಶ ಸುತ್ತು ಕೋಶ ಹೋದು ಅಂತ. ಸೊ ಒಂದು ಟ್ರಾವೆಲ್ ಇಂದ ಕಲಿಯೋದಿರುತ್ತೆ, ಮತ್ತು ನಮ್ಗೆ ಖುಷಿ ಸಿಗೋದು, ಸಂತೋಷ ಸಿಗೋದು ನಮ್ಮ ಒರಿಜಿನ್ ಎಲ್ಲಿರ್ತೀವಿ ನಾವು ಬೇಸಿಕಲಿ ಅಲ್ಲಿ ಹೋದಾಗ. ಸೊ ಅದಕ್ಕೋಸ್ಕರ ಇದೆರಡು ಒಂದು ಫಿಲಾಸಫಿ ಇಟ್ಕೊಂಡು ನಾವು ರೂಟ್ಸ್ ಟು ರೋಡ್ಸ್ ಅಂತ ಈ ಚಾನೆಲ್ ಸ್ಟಾರ್ಟ್ ಮಾಡಿದ್ದು. ಸೊ ಮುಂದೆ ನಿಮಗೆ ಹೈಬ್ರಿಡ್ ಸ್ಕೂಲು ಮತ್ತು ನಮ್ಮ ಫಾರ್ಮ್ ಲೈಫು, ಸೊ ಹೇಗೆ ನಾವು ಸ್ಲೋ ಲೈಫ್ ಲೀಡ್ ಮಾಡ್ತೀವಿ ಅಂತ ಕವರ್ ಮಾಡ್ತೀವಿ. ಥ್ಯಾಂಕ್ ಯು.